ಬಹಳ ಮುಖ್ಯವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಆಲ್ರೆಡಿ ಒಂದು 50,000 CCTV ಫುಟೇಜ್ಗಳು CCTVಗಳನ್ನ ಹಾಕಿದೀವಿ, ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಕೂಡ ಕೆಲವು ಪ್ರದೇಶಗಳಲ್ಲಿ ನಾವು CCTV ಕಣ್ಗಾವಲನ್ನು ಹಾಕ್ತೀವಿ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರನೇ MG ರೋಡ್, ಬ್ರಿಗೇಡ್ ರೋಡ್ ಕಲರ್ ಆಗಿದೆ, ಅಂದರೆ ಕಲರ್ಫುಲ್ ಆಗಿರುತ್ತೆ ಇವತ್ತೆಲ್ಲ ರಾತ್ರಿ. MG ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು CCTV ಅಂತ ಕಂಪ್ಲೀಟ್, ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ನಿಗಾ ವಹಿಸಿದ್ದಾರೆ. ಬೇಕೇ ಬೇಕು CCTV ಅಂತೂ ಎಕ್ಸ್ಟ್ರಾ, ಅಂದರೆ ಇದು ಟೆಂಪರರಿ ಆಗಿ ಕೆಲವು ಕಡೆ ಫಿಟ್ ಮಾಡಿದ್ದಾರೆ ಇವತ್ತೊಂದು ದಿನಕ್ಕೆ ಅಂತ ಅಂದ್ಬಿಟ್ಟು. ಏನೇ ಅಹಿತಕರ ಘಟನೆ ನಡೆದರೂ ಕೂಡ ಕ್ಯಾಪ್ಚರ್ ಆಗಬೇಕು, ಯಾರು ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕೆಂದರೆ ನಾವು ನೋಡಿದ್ದೀವಿ ಹಿಂದೆ ಎಲ್ಲ ಈ ಥರ ಗಲಾಟೆಗಳಾಗಿರೋದನ್ನು. ಹೊಸ ವರ್ಷ 2025 ಬರಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಉತ್ಸುಕರಾಗಿದ್ದಾರೆ. ನಾವೀಗ ಬೆಂಗಳೂರಿನ ಹಾಟ್ಸ್ಪಾಟ್, ಹೊಸ ವರ್ಷದ ಕೇಂದ್ರ ಬಿಂದುವಾದಂತಹ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿದ್ದೀವಿ. ಈ ಬ್ರಿಗೇಡ್ ರಸ್ತೆಯನ್ನ ಗಮನಿಸಬಹುದು. ಈಗಾಗಲೇ ದೀಪಾಲಂಕಾರಗಳಿಂದ ಬ್ರಿಗೇಡ್ ರಸ್ತೆ ಕಂಗೊಳಿಸ್ತಿದೆ. ಮಧುವಣಗೀತಿಯಂತೆ ಇಡೀ ಬ್ರಿಗೇಡ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಿರೋದನ್ನ ಕೂಡ ತಾವು ಗಮನಿಸಬಹುದು. ಈಗ ಹೊಸ ವರ್ಷಕ್ಕೆ ಆರಂಭಕ್ಕೆ ಕೇವಲ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಈಗಾಗಲೇ ಹೊಸ ವರ್ಷವನ್ನ ಕಣ್ತುಂಬಿಕೊಳ್ಬೇಕು. ಬ್ರಿಗೇಡ್ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿರುವಂತಹ ಪಬ್ಗಳು ಯಾವ್ಯಾವಿದೆ, ರೆಸ್ಟೋರೆಂಟ್ಗಳು ಯಾವಿದೆ, ಈಗಾಗಲೇ ಅವೆಲ್ಲವೂ ಕೂಡ ಬುಕ್ ಆಗಿದೆ. ಈ ನಡುವೆ ಹೊಸ ವರ್ಷಕ್ಕೆ ಬರುವಂತವರ ಕ್ಷೇಮಕ್ಕಾಗಿ ಪೊಲೀಸ್ ಇಲಾಖೆ ಒಂದಷ್ಟು ತಯಾರಿಗಳನ್ನ ಸಹ ಮಾಡಿಕೊಂಡಿದೆ. ಈ ಬ್ರಿಗೇಡ್ ರೋಡ್, MG ರಸ್ತೆ, ಚರ್ಚ್ ಸ್ಟ್ರೀಟ್, ಅದ್ರ ಜೊತೆಗೆ ರೆಸಿಡೆನ್ಸಿ ರಸ್ತೆ ಈ ಭಾಗಗಳಲ್ಲಿ ಸುಮಾರು 2,500 ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ 5 DCP, 18 ACP ಸೇರಿದಂತೆ 2,572 ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ CCTVಗಳನ್ನ ಅಳವಡಿಸುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಕಾರಣ ಇಷ್ಟೇ, ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ಅವಘಡಗಳಾಗಬಾರ್ದು, ಹೆಣ್ಣು ಮಕ್ಕಳನ್ನ ಕ್ಷೇಮವಾಗಿ ಕಳಿಸ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ಯಾರು ಕಾನೂನನ್ನ ಕೈಗೆತ್ಕೊಳ್ತಾರೋ ಅಂತವರ ಚಹರೆ ಸಿಗ್ಬೇಕು ಅನ್ನೋ ಮಟ್ಟಿಗೆ ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು CCTVಗಳನ್ನ ಈ 3 ಪ್ರದೇಶಗಳಲ್ಲಿ ಹಾಕುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಮತ್ತೆ ತಾತ್ಕಾಲಿಕವಾಗಿ ಈ CCTVಗಳ ಮಾನಿಟರಿಂಗ್ ಸೆಂಟರ್ ಅನ್ನ ಕೂಡ ಓಪನ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮತ್ತೆ ಈಗಾಗಲೇ ರಸ್ತೆಯ ಬ್ಯಾರಿಕೇಡ್ ಅನ್ನ ಹಾಕಿರೋದನ್ನ ಸಹ ತಾವು ಗಮನಿಸಬಹುದು. ಫುಟ್ಪಾತ್ ಮತ್ತೆ ಮುಖ್ಯ ರಸ್ತೆ ಏನಿದೆ, ಬ್ರಿಗೇಡ್ ರಸ್ತೆ, ಈ ಮಧ್ಯದಲ್ಲಿ ಈಗಾಗಲೇ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ನಾಳೆ ಜನರು ಯಾವ ಪ್ರಮಾಣದಲ್ಲಿ ಸೇರ್ತಾರೆ, ಯಾವ ರೀತಿ ಸೇರ್ತಾರೆ ಅನ್ನೋದರ ಆಧಾರದ ಮೇಲೆ ಎಷ್ಟೊತ್ತಿಗೆ ಈ ಬ್ರಿಗೇಡ್ ರಸ್ತೆಯನ್ನ ಕ್ಲೋಸ್ ಮಾಡ್ತಾರೆ ಅನ್ನೋದನ್ನ ಆ ಬಳಿಕವಷ್ಟೇ ಪೊಲೀಸರು ನಿರ್ಧಾರವನ್ನಂತೂ ಮಾಡ್ತಾರೆ. ಆದ್ರೆ ಈ ರಸ್ತೆಗೆ ನಾಳೆ ಯಾವುದೇ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಕಾರಣ ಅನಿಲ್ ಕುಂಬ್ಳೆ ಜಂಕ್ಷನ್ ನಿಂದಲೇ ವೆಹಿಕಲ್ ಗಳನ್ನ ತಡೆಯುವ ಕೆಲಸವನ್ನ ಮಾಡಲಾಗುತ್ತೆ. ಪಾರ್ಕಿಂಗ್ ಇರ್ಲಿ, ವೆಹಿಕಲ್ ಗಳ ಓಡಾಟ ಇರ್ಲಿ, ಇದ್ಯಾವುದಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಇಲ್ಲಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಏನ್ ಹಾಕಲಾಗಿದೆ, ಈ ಬ್ಯಾರಿಕೇಡ್ಗಳ ಒಳಭಾಗದಲ್ಲಿ ಮಹಿಳೆಯರು, ಮಕ್ಕಳು ಮತ್ತೆ ಯಾರು ವೃದ್ಧರಿರ್ತಾರೋ ಅಂತವ್ರಿಗೆ ಪ್ರತ್ಯೇಕ ಪಥವನ್ನ ಮಾಡ್ತೀವಿ ಅನ್ನೋ ಮಟ್ಟಿಗೆ ಈಗಾಗಲೇ ಪೊಲೀಸ್ ಆಯುಕ್ತರು ಹೇಳ್ತಿದ್ರು. ಕಾವೇರಿ ಎಂಪೋರಿಯಂ ಜಂಕ್ಷನ್ ಏನಿದೆ, ಆ ಜಂಕ್ಷನ್ ನಿಂದ ಬರುವಂತಹ ಸಂದರ್ಭದಲ್ಲಿ ಯಾರು ಬರ್ತಾರೋ ಕಾಲ್ನಡಿಗೆಯಲ್ಲೇ ಬರಬೇಕು. ಅವ್ರೆಲ್ರಿಗೂ ಕೂಡ ಒಪೆರಾ ಜಂಕ್ಷನ್ ಹೌಸ್ ಮುಖಾಂತರ ಹೊರಭಾಗಕ್ಕೆ ತೆರಳೋದಕ್ಕೆ ಅವಕಾಶವನ್ನ ಸಹ ಕಲ್ಪಿಸಿಕೊಡುವ ಕೆಲಸವನ್ನ ಮಾಡಲಾಗುತ್ತೆ. ಈಗಾಗಲೇ ಟ್ರಾಫಿಕ್ ಪೊಲೀಸರು ಒಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ. ಇಲ್ಲೆಲ್ಲೂ ಕೂಡ ತಾತ್ಕಾಲಿಕವಾಗಿ MG ರಸ್ತೆ, ಬ್ರಿಗೇಡ್ ರಸ್ತೆ, ಅದ್ರ ಜೊತೆಗೆ ಚರ್ಚ್ ಸ್ಟ್ರೀಟ್ ಈ ಸುತ್ತಮುತ್ತಲ ಭಾಗಗಳಲ್ಲಿ ಇಲ್ಲಿ ಯಾರಿಗೂ ಕೂಡ ಪಾರ್ಕಿಂಗ್ಗೆ ಅವಕಾಶವಿರೋದಿಲ್ಲ, ವಾಹನ ಓಡಾಟಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿಲ್ಲ. ಹೀಗಾಗಿ ಯಾರು ಬರ್ತಾರೋ ಅಂತವ್ರು ಮೆಟ್ರೋದ ಮುಖಾಂತರ ಮತ್ತೆ ಕಾಲ್ನಡಿಗೆಯಲ್ಲಿ ಬರಬೇಕು ಅನ್ನೋ ಮಟ್ಟಿಗೆ ಈಗಾಗಲೇ ಸೂಚನೆಯನ್ನ ಕೊಡುವ ಕೆಲಸವನ್ನ ಸಹ ಪೊಲೀಸ್ ಇಲಾಖೆ ಮಾಡಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಸಹ ಪೊಲೀಸರು ಮಾಡ್ಕೊಂಡಿದ್ದಾರೆ. ಬಹುಶಃ ನಾಳೆ ಇಷ್ಟೊತ್ತಿಗಾಗ್ಲೇ ಹೊಸ ವರ್ಷದ ಆರಂಭವಾಗುತ್ತೆ. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಿರೋದ್ರಿಂದ ಎಲ್ಲಾ ತಯಾರಿಗಳನ್ನ ಸಹ ಪೊಲೀಸ್ ಇಲಾಖೆ ಮಾಡ್ಕೊಂಡಿದ್ದು, ಯಾವುದೇ ಅಹಿತಕರ ಘಟನೆಗಳಾಗದಂತೆ ಹೊಸ ವರ್ಷವನ್ನ ಆಚರಣೆ ಮಾಡಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಶೆಟ್ಟಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.